ಅಮ್ಮ ಅಮ್ಮ ಏನಪ್ಪ ಹೊಂಟಾ ಇಷ್ಟು ಜಲ್ದಿಯಾ? ಹೌದಮ್ಮ, ಮನೆಗೆ ಹೋಗ್ಬಿಟ್ಟು ಆಮೇಲೆ ಬ್ಯಾಂಕ್ ಹೋಗ್ಬೇಕು ನಾನು. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ ನಿನಗೆ. ಪ್ರೇಮ ಅದಕ್ಕೆ ಫೋನ್ ಮಾಡಿದ್ರು, ನೇತ್ರಕ್ಕಂಗೆ ಡೆಲಿವರಿ ಆಯ್ತಂತೆ ಅಮ್ಮ, ಗಂಡು ಪಾಪು ಅಂತೆ. ಹೌದಪ್ಪ. ಅಯ್ಯೋ ದೇವ್ರು ಒಳ್ಳೇದು ಮಾಡಿ ಕಣಪ್ಪ. ಹೆಂಗೋ ಒಳ್ಳೇದಾಗಲಿ. ಅಲ್ಲ ಕಣಪ್ಪ, ನಾನು ನಮ್ಮ ಅಕ್ಕ ಆ ಕಾಲದಲ್ಲಿ ನಾವೆಲ್ಲವ ಅಕ್ಕ ನೇತ್ರ ಇವರು ಹುಟ್ಟಿದಾಗ ಹೋಗಿದ್ದು ನೋಡ್ರದು. ನಾನು ಅಲ್ಲಿ ಮನೆಗೆ ಹೋಗಿಲ್ಲ, ಅವ್ರನ್ನ ಹೆಂಗಿದಾರ ಅಂತ ನೋಡಿಲ್ಲ. ನಿನ್ನ ಪಾಪ ಮನೇಲಿ ಇರಿಸ್ಕೊಂಡು ಮಗನಿಗೆ ಹೆಚ್ಚಾಗಿ ನೋಡ್ಕೊತಾವಳು ನಮ್ಮ ಅಕ್ಕ. ನಾನು ಬಂದು ನೋಡ್ಬೇಕು, ನೋಡೋದು ಬೇಡವಾ? ಬಾ ಅಮ್ಮ, ಅದಕ್ಕೇನು ನನ್ನ ಜೊತೆನೇ ಬಾ. ಒಂದೆರಡು ದಿನ ಇದ್ಬಿಟ್ಟು ಬರಿ ಬಂತೆ ಬೇಕಾದ್ರೆ. ಒಂದೆರಡು ದಿನನಾ? ಅಯ್ಯೋ ಒಂದೆರಡು ದಿನ ಇದ್ರೆ ಇಲ್ಲಿ ಮಾಡೋರು ಯಾರಪ್ಪ? ನಿಮ್ಮ ಅಪ್ಪನ ಕಡೆಗೆ ಊಟ. ಹಾಂ, ಅದಕ್ಕೆ ಮತ್ತೆ ಕೆಡ್ಸ್ಕೊತೀಯಾ? ಅತ್ತೆ ಇದ್ದಾರಲ್ಲ, ಅತ್ತೆ ಇದ್ದಾರೆ, ವರ್ಷ ಇದ್ದಾಳೆ, ಅಪ್ಪ ನೋಡ್ಕೋತಾರೆ ಬಿಡು. ಮೊದಲೇನೋ ಯಾರೂ ಇಲ್ಲ ಅಂದರೆ ಅಪ್ಪ ನೋಡ್ಕೊಳ್ಳೋ ಕಷ್ಟ ಆಗುತ್ತೆ ಅಡುಗೆ ಮಾಡೋಕ್ಕೆಲ್ಲ ಅಂತ ಹೇಳ್ಬೋದಿತ್ತು. ಈಗ ಅತ್ತೆ ಇದ್ದಾರಲ್ಲ, ಈಗ ತಲೆ ಕೆಡ್ಸ್ಕೊತೀಯಾ? ನೀನು ಹೆಂಗಿದ್ರು ದೊಡ್ಡಮ್ಮನ ಮನೆಗೆ ಹೋಗಿಲ್ಲ ಅಂತಿದ್ಯಲ್ಲ, ನೇತ್ರಕ್ಕನ ಪಾಪನ ನೋಡ್ಕೊಳಂಗಾಗುತ್ತೆ. ಒಂದೆರಡು ದಿನ ಆರಾಮಾಗಿ ಇದು ಬರ್ಬೋದು ಬಾ. ಎಲ್ಗಪ್ಪ ಪ್ರೀತಮ್ಮ, ಎಲ್ಗೆ? ಅದು ಅತ್ತೆ, ನಮ್ಮ ದೊಡ್ಡಮ್ಮ ಇಲ್ವಾ ಅಂದರೆ ನಾನು ಅವ್ರ ಮನೇಲಿ ಇದ್ದೀನಲ್ಲ, ಅವರು ನಮ್ಮ ಅಕ್ಕಗೆ ಒಬ್ರು ಇದ್ದಾರೆ, ನೇತ್ರ ಅಂತ, ನಮ್ಮ ದೊಡ್ಡಮ್ಮನ ಮಗಳು. ಅವ್ರಿಗೆ ಡೆಲಿವರಿ ಆಗಿದೆ, ಗಂಡು ಪಾಪು. ಹಾಸ್ಪಿಟ್ಲಿಂದ ಮನೆ ಕರ್ಕೊಂಡು ಬಂದಿದ್ದಾರಂತೆ. ಅಮ್ಮ ನೋಡೋಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ರು. ಅಪ್ಪನ ಯಾರು ನೋಡ್ಕೋತಾರೆ ಅಂತ. ನೀವಿದ್ದೀರಲ್ಲ ಅತ್ತೆ? ಅಲ್ಲ, ನಾವು ನಂಟ್ರಲ್ವ ಇವ್ರಿಗೆ? ನಮ್ಮನ್ನು ನೋಡ್ಕೊಳ್ಳೋದು ಬಿಟ್ಟು ನಮ್ಮನ್ನೇ ನೋಡ್ಕೊಳ್ಳಿ ಅಂತ ಬಿಟ್ಟು ಹೋದಾರ? ಏನಂತೆ, ಅಪ್ಪ ನೋಡ್ಕೋತೀರಲ್ವಾ? ಉಣ್ಕಂತ ಹೋಗಪ್ಪ, ಉಣ್ಕಂತ ಹೋಗು. ನಮ್ಮ ಅಣ್ಣನ ನೋಡ್ಕೊಳಕ್ಕೆ ನೀವು ಹೇಳ್ಬೇಕಾ ನನಗೆ? ನೋಡ್ಕೊತೀನಿ, ಹೋಗು. ಅಡುಗೆ ಗಿಡ್ಗೆ ಮಾಡ್ಕೊಡ್ತೀನಿ. ಹೋಗ್ಬಿಟ್ಟು ಬರೋಕ್ಕೆ ಹೋಗ್ಬಿಟ್ಟು ಬರೋಕ್ಕೆ. ಸರಿ ಅತ್ತೆ, ಥ್ಯಾಂಕ್ಸ್ ಅತ್ತೆ. ನಾನು ಹೇಳಿಲ್ವಾ ಅತ್ತೆ ನೋಡ್ಕೋತಾರೆ ಅಂತ? ಇವ್ರದೊಳ್ಳೆ ಕತೆ ಆಯ್ತಲ್ಲ. ನಾವು ಆರಾಮಾಗಿ ಇದ್ಬಿಟ್ಟು ಹೋಗೋಣ, ನಮ್ಮ ಅದಕ್ಕೆ ಅದು ಇದು ಮಾಡಿಸ್ಕೊಂಡು ಉಂಡ್ಬಿಟ್ಟು ಚೆನ್ನಾಗಿ ಅಂತ ನಾವು ಬಂದರೆ ನಮ್ಮನ್ನೇ ಇದು ಮಾಡಿಕೊಡಿ ಅಂತ ನಮ್ಮ ಅದಕ್ಕೆ ತಿರ್ಗಕ್ಕೆ ನಿಂತವಳಲ್ಲ. ಹಿಂಗೆ ಅಮ್ಮ? ಒಳ್ಳೇದಾಯ್ತು ಬಿಡಪ್ಪ, ಹೆಂಗೋ ಇರಲಂತೆ. ನಾನು ಒಂದು 2-3 ದಿನ ಇದ್ಬಿಟ್ಟು ಬರ್ತೀನಿ. ಹಂಗಾದ್ರೆ ಹಂಗೆ ಪ್ರೀತಿನೂ ನೋಡ್ದಂಗೆ ಆಯ್ತದೆ, ಅವ್ರ ಮನೆಗೂ ಹೋಗ್ಬಿಟ್ಟು ಬರೋಕ್ಕಾಯ್ತದೆ ಪ್ರೀತಿ ನೋಡಿಕೊಂಡು. ಹೌದಮ್ಮ, ಹಂಗೆ ಮಾಡು ನೀನು. ಅವರು ಪಾಪ ಪ್ರೇಮ ಅದಕ್ಕೆ ಬರೋಕ್ಕೆ ಹೇಳು ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ನೋಡೋಕ್ಕೆ ಅಂತ ಹೇಳಿದರು. ಈಗ ಈ ಊರಿರೋದ್ರಿಂದ ನೀನು ಬರೋಕ್ಕಾಗಲ್ಲ ಅಂತಿದ್ದೆ. ಈಗ ಒಳ್ಳೇದಾಯ್ತಲ್ಲ, ಇವರಿದ್ರೆ ಅಪ್ಪ ನೋಡ್ಕೊಂಡು ಮನೇಲಿ ಇರ್ತಾರೆ. ನೀನು ಬೇಕಾದರೆ ಬಂದು ಪ್ರೀತಿಯವ್ರ ಮನೆಗೂ ಹೋಗ್ಬಿಟ್ಟು ಬರ್ಬೋದು. ಕಣಪ್ಪ ಸರಿ, ಹಂಗಾರೆ ಒಂದು ಸ್ವಲ್ಪ ತೀರ್ಕು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಅಮ್ಮ, ಆಯಿತು. ನನಗೂ ಸ್ವಲ್ಪ ಕೆಲಸ ಇದೆ, ಮಾಡ್ಕೊತಿರ್ತೀನಿ, ಬೇಗ ಬಾ. ಹಾಂ ಸರಿ. ಅಮ್ಮ ಏನಾಯ್ತಮ್ಮ, ಯಾಕೆ ನಿಂತಿದ್ಯಾ? ಅಲ್ಲ ಕಣ್ವರ್ಷ, ನಾವೇ ನಂಟ್ರಲ್ವಾ? ನಾವೊಂದು 2 ದಿನ ಆರಾಮಾಗಿ ಇದ್ದೋಗಲ್ವ ಬಂದಿರೋದಿಲ್ಲಿ. ಇವರು ನಮಗೆ ಕೆಲಸ ಹೇಳ್ಬಿಟ್ಟು ಹೋಯ್ತಾ ಕೂತವಳಲ್ಲ ನಮ್ಮ ಅದಕ್ಕೆ. ಏನು ಹೇಳ್ತಾ ಇದೀಯಮ್ಮ? ಅಯ್ಯೋ ಇವನಿಲ್ವಾ ಪ್ರೀತಮ್ಮು, ಅವ್ರ ಅಕ್ಕ, ಇವರು ನಮ್ಮ ಅದಕ್ಕೆ ಅವ್ರ ಅಕ್ಕನ ಮನೇಲಿ ಅವಳ ಮಗಳಿಗೇನೋ ಡೆಲಿವರಿ ಆಗಿ ಗಂಡು ಮಗ ಹುಟ್ಟಿತದಂತೆ. ಮಗ ನೋಡೋಕ್ಕೆ ಹೋಗಿ ಒಂದು 2-3 ದಿನ ಇದ್ದು ಬರ್ತಾಳಂತೆ. ನಾನಿಲ್ಲಿ ಇತ್ಕೊಂಡು ಮನೆ ನೋಡಿಕೊಂಡು ನಿಮ್ಮ ಅವನು ನೋಡ್ಕೋಬೇಕಂತೆ. ಹೌದಾ? ಏನು ಅಂದ್ಕೊಂಡಿದ್ದಾರಮ್ಮ ಇವರು? ಅಂದರೆ ನಾವು ಬಂದಿರೋದು ಇವ್ರಿಗೆ ಏನು ಲೆಕ್ಕಕ್ಕೆ ಇಲ್ವಾ? ಮನೆಗೆ ಯಾರಾದ್ರೂ ನೆಂಟರು ಬಂದರೆ ಅವ್ರು ಇತ್ಕೊಂಡು ಎಲ್ಲರನ್ನೂ ನೋಡ್ಕೋಬೇಕು ತಾನೆ, ನಮ್ಮನ್ನೇ ಬಿಟ್ಟಿಗೆ ಹೋಗೋದಾ? ಅಯ್ಯೋ ಇವ್ರು ಮೊದ್ಲಿಂಗೆ ಇತ್ತಿಲ್ಲ ಕಣವ, ಅದು ಏನಕ್ಕೆ ಹಿಂಗೆ ಕಲ್ತಿದ್ದಾಳೋ ಕಾಣೆ. ಒಳ್ಳೆ ಕತೆ ಆಯ್ತಮ್ಮ ನಿಂದು. ನಾನು ಆರಾಮಾಗಿ ಬೆಂಗಳೂರಲ್ಲಿ ನನ್ನ ಹುಡುಗರ ಜೊತೆ ಸುತ್ತಾಡ್ಕೊಂಡಿದ್ದೆ. ಸುಮ್ಮನೆ ಇಲ್ಲಿ ಕರ್ಕೊಂಡು ಬಂದು ನಮಗೆ ಟಾರ್ಚರ್ ಮಾಡ್ತಿದ್ಯಾ ನೀನು? ನಿನಗೆ ಬುದ್ಧಿ ಇಲ್ವಾ? ಇದೆಲ್ಲ ಆಗ್ದಿರೋ ಕೆಲಸ ಅಮ್ಮ. ನಡಿ ಹೋಗೋಣ ಬೆಂಗಳೂರಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಬಾಯಿಗೆ ಮಣ್ಣು ಹಾಕ ಸುಮ್ಮನಿರು. ಎಷ್ಟು ಹೇಳಿದ್ರು ಕೇಳೋದಿಲ್ವ ನೀನು? ನಿನ್ನಂಗೆ ಆಡಿದ್ರೆ ಅವ್ನು ನಿಜವಾಗ್ಲೂ ನೀನು ಮದುವೆ ಮಾಡ್ಕೊಂಡನಾ? ಅವ್ನು ಹಿಂದೆ ಮುಂದೆ ಸುತ್ಕೊಂಡು ನಿಂತ್ಕೊ ಅಂತ ಹೇಳ್ದೆ. ಬಂದು 2 ದಿನ ಆಯಿತು. ಅವ್ನು ಮಾತಾಡ್ಸಕ್ರೆ ಹೋಗಿದ್ದೆ ನೀನು? ಇವತ್ತು ಹೋಯ್ತವನೇ ಅವನು. ಇನ್ಯಾವಾಗ ಮಾತಾಡ್ಸೋದು ನೀನು? ನಿನ್ನಂತೊಳಗೆ ಅದು ಏನು ಹೇಳ್ಕೊಡೋದು ನಾನು ಕಾಣಕನಪ್ಪ. ಯಾವಾಗಲ ಕಾರಣ ಅಂತಾಳೆ. ಏನಿದ್ದದಂತವು ನಾನು ಏನಮ್ಮ ಮಾಡಲಿ? ಹೋಗು, ಅವನು ಒಬ್ಬನೇ ರೂಮಲ್ಲ, ಅವನೇ ಮಾತಾಡ್ಸೋಗು. ಇನ್ನು ಹೋದ್ರೆ ಇನ್ನು ಯಾವಾಗ ಬಂದಾನೋ ಏನೋ. ಸರಿಯಮ್ಮ, ಆಯಿತು. ಎಂಥ ಮಗಳು ಅಂತ ಹುಟ್ಟುಬಿಟ್ಲು ನನ್ನ ಹೊಟ್ಟೆಲಿ. 3 ಕಾಸು ಪ್ರಯೋಜನ ಇಲ್ಲ ಮಾವ. ಇವಳು ಯಾಕಪ್ಪ ಇಲ್ಲಿಗೆ ಬಂದ್ಲು? ವರ್ಷ ಹೇಳು. ಅಲ್ಲ ಮಾವ, ಮತ್ತೆ ನೀವು ಇನ್ಯಾವಾಗ ಬರೋದು? ಹೊರಟೆ ಬಿಟ್ರಿ. ನೀವು ಇದ್ದರೆ 1-2 ದಿನ ಎಲ್ಲಾದರೂ ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡು ಬರ್ಬೋದಿತ್ತು. ನಾನು ಈ ಹಳ್ಳಿಗೆ ಬಂದು ತುಂಬ ವರ್ಷಗಳೇ ಆಯಿತು. ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಿತ್ತು. ತುಂಬ ವರ್ಷ ಆಯಿತು ಮಾವ. ನಿಮ್ಮ ಜೊತೆ ಆರಾಮಾಗಿ ಬೈಕಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡೋಣ ಅಂತೆಲ್ಲ ಆಸೆ ಇಟ್ಕೊಂಡು ಬಂದೆ. ನೀವು ನೋಡಿದ್ರೆ ನನಗೆ ಯಾವ ಕಡೆನೂ ಕರ್ಕೊಂಡು ಹೋಗಲಿಲ್ಲ, ಏನೂ ಇಲ್ಲ. ಮಾತು ಆಡಲ್ವಲ್ಲ ಸರಿಯಾಗಿ. ಯಾಕೆ ಮಾವ? ನಾನಂದರೆ ಇಷ್ಟ ಇಲ್ವಾ ನಿಮಗೆ? ಅಯ್ಯೋ ಹಾಗೇನಿಲ್ಲ ವರ್ಷ. ಸುತ್ತಾಡೋದಂದ್ರೆ ಏನಿರುತ್ತೆ ಹಳ್ಳಿಲಿ? ನಿಮ್ಮ ಅಮ್ಮನ ಕರ್ಕೊಂಡು ಬೇಕಾದ್ರೆ ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡು ಬನ್ನಿ, ಅಪ್ಪಂಗೆ ಹೇಳ್ತೀನಿ. ಹಾಂ, ಮಾವನ ಜೊತೆ ಹೋಗೋದಾ? ಹಾಂ, ನನಗಿಂತ ನಮ್ಮ ಅಪ್ಪಂಗೆ ಚೆನ್ನಾಗಿ ಗೊತ್ತಿರೋದು ಈ ಹಳ್ಳಿ. ನನಗೇನು ಅಷ್ಟೊಂದು ಗೊತ್ತಿಲ್ಲ. ಅಪ್ಪಂಗೆ ಹೇಳ್ತೀನಿ. ನೀನು ಅತ್ತನೇ ಹೆಂಗಿದ್ರು ಮನೇಲಿ ಇರ್ತೀರಲ್ವಾ? ಇನ್ನು 2-3 ದಿನ ಅಮ್ಮನೂ ಇರಲ್ಲ. ಆರಾಮಾಗಿ 3 ಜನ ಹೋಗಿ ಹಳ್ಳಿ ಎಲ್ಲ ಸುತ್ತಾಡ್ಕೊಂಡು, ಹೊಲ ಗದ್ದೆ ತೋಟ ಎಲ್ಲ ಇದೆಯಲ್ಲ ನಮ್ಮದು, ಅದೆಲ್ಲ ನೋಡ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ. ಏನಿವನು? ಹೌದು ವರ್ಷ, ಬೇಕಾದ್ರೆ ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಪರವಾಗಿಲ್ಲ ಮಾವ, ನಾವೇ ಹೇಳ್ತೀವಿ ಬಿಡಿ. ಅಲ್ಲ ಮಾವ, ನಿಮ್ಮ ಮದುವೆ ಫಿಕ್ಸ್ ಆಗಿರೋದು ನಿಜಾನಾ? ಹುಡುಗಿ ಫೋಟೋ ತೋರಿಸಿ ಹೇಗಿದ್ದಾಳೆ ನೋಡ್ತೀನಿ. ನಿಮಗೆ ಸೂಟ್ ಆಗ್ತಾಳ ಅವಳು? ಹೌದೌದು, ತುಂಬ ಚೆನ್ನಾಗಿದ್ದಾಳೆ. ಮತ್ತು ತುಂಬ ವಿದ್ಯಾವಂತೆ, ಬುದ್ಧಿವಂತೆ, ತಾಳ್ಮೆ ಇರುವಂಥ ಒಂದು ಹುಡುಗಿ. ಹೇಳಬೇಕು ಅಂದರೆ ಟೋಟಲಿ ಪರ್ಫೆಕ್ಟ್ ಆಗಿರುವಂಥ ಹುಡುಗಿ. ನನಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಳೆ. ನಮ್ಮ ಮನೆಗೆ ತಕ್ಕನ ಸೊಸೆ ಅವಳು. ಏನೇನು ಇವ್ನ ಮದುವೆನೇ ಇನ್ನೂ ಫಿಕ್ಸ್ ಆಗಿಲ್ಲ, ಆಲ್ರೆಡಿ ಇಷ್ಟೊಂದು ತೊಗೊಳ್ತಿದ್ದಾನೆ ಅವಳನ್ನ.
ಈ ಮಮ್ಮಿ ನೋಡಿದ್ರೆ ನನ್ನನ್ನು ಇವ್ರ ಜೊತೆ ಗಂಟಕ ಕರ್ಕೊಂಬಂದಿದ್ದಾಳೆ. ಇದೆಲ್ಲ ಆಗುತ್ತಾ? ಎಷ್ಟು ಹೇಳಿದ್ರು ಕೇಳ್ತಾನೂ ಇಲ್ಲ. ಏನಾಯ್ತು ವರ್ಷ? ಅಲ್ಲ ಮಾವ, ಅಷ್ಟೊಂದು ಇಷ್ಟ ಆಗಿದ್ದಾಳ? ಆ ಫೋಟೋ ತೋರಿಸೊಂದೆ. ಅಯ್ಯೋ ಆ ಫೋಟೋ ನನ್ನ ಹತ್ರ ಯಾವುದೂ ಇಲ್ಲ. ನಿನಗೆ ಇನ್ನೊಂದು ದಿನ ಕಳಿಸ್ತೀನಿ ಬಿಡು, ತೋರಿಸ್ತೀನಿ. ನಿನ್ನ ಫೋನ್ಗೆ ಕಳಿಸ್ತೀನಿ ನೋಡುವಂತೆ. ಅಲ್ಲ ಮಾವ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನೀನೇನು ಅನ್ಕೊಳ್ಳಲ್ಲ ಅಂದರೆ? ಆಯಿತು, ಏನು ಹೇಳು, ಪರವಾಗಿಲ್ಲ. ಅಲ್ಲ ಮಾವ, ನಾನು ನಿಮ್ಮ ಅತ್ತೆ ಮಗಳು, ನೋಡೋಕ್ಕೂ ಚೆನ್ನಾಗಿದ್ದೀನಿ, ನಾನು ಎಜುಕೇಟೆಡೆ. ನೀವು ಯಾಕೆ ನನ್ನನ್ನೇ ಮದುವೆ ಮಾಡ್ಕೋಬಾರ್ದು ಮಾವ? ನನಗೂ ಈ ಮನೆ ಬಗ್ಗೆ, ಅತ್ತೆ ಮಾವ ನಿಮ್ಮ ಮೇಲೆಲ್ಲ ತುಂಬ ಪ್ರೀತಿ ಇದೆ. ನಮ್ಮ ಅಮ್ಮಂಗೂ ನನಗೂ ಬೇರೆ ಯಾರಿದ್ದಾರೆ ಮಾವ? ನಿಮ್ಮನ್ನು ಬಿಟ್ಟರೆ ಈ ಮನೆ ಸೊಸೆಯಾಗಿ ನಿಮ್ಮನ್ನೆಲ್ಲ ನೋಡಿಕೊಂಡು ನಾವು ಇಲ್ಲೇ ಇರ್ಬೋದಲ್ವ ಮಾವ? ನಮಗೂ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನೀವೇ ನಮ್ಮನ್ನು ಕೈ ಬಿಟ್ಬಿಟ್ರೆ ನಾವು ಏನು ಮಾಡೋದು ಮಾವ? ಪಾಪ ಅಮ್ಮ ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ಸಾರಿ ವರ್ಷ, ತಪ್ಪು ತಿಳ್ಕೊಬೇಡ. ನನಗೆ ಈ ವಿಷಯದಲ್ಲಿ ಮಾತ್ರ ಯಾವುದೇ ಚೇಂಜಸ್ ಇಲ್ಲ. ನಾನು ಆಲ್ರೆಡಿ ಪ್ರೀತಿನ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಮನೆಯವರು ಒಪ್ಪಿದ್ದಾರೆ, ಅವ್ರ ಮನೆಯವರು ಒಪ್ಪಿದ್ದಾರೆ. ಇನ್ನೇನು ಒಂದು ಒಳ್ಳೆ ಡೇಟ್ ನೋಡಿ ಎಂಗೇಜ್ಮೆಂಟ್ ಆಗೋದಷ್ಟೇ. ಅಷ್ಟು ಮಾತ್ರ ಅಲ್ಲ, ನಾವಿಬ್ಬರು ತುಂಬ ಪ್ರೀತಿಸ್ತಿದ್ದೀವಿ. ನಾವಿಬ್ಬರು ಹೇಗೆ ದೂರ ಆಗಿ ನೀನೇನು ಮದುವೆ ಮಾಡ್ಕೊಳಕ್ಕಾಗುತ್ತೆ ಹೇಳು? ತಲೆ ಕೆಡ್ಸ್ಕೊಬೇಡ. ನೀನು ಯಾವ್ದಾರು ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡೋಣ. ಅತ್ತೆ ಬೇಕಿದ್ರೆ ಇಲ್ಲೇ ಇರಲಿ, ಇಲ್ಲ ನೀನು ಮದುವೆ ಮಾಡ್ಕೊಂಡು ಹೋಗ್ತಿಲ್ಲ, ನಿಮ್ಮ ಮನೆ ಕರ್ಕೊಂಡು ಹೋಗಿಸ್ಕೋ. ಏನು ಹೇಳ್ತಿದ್ಯಾ ಮಾವ? ಹೌದು, ಸರಿ ಆಯಿತು, ನಂಗೆ ಟೈಮ್ ಆಯಿತು. ನಾನು ಹೊಡ್ತೀನಿ. ಅಮ್ಮ ರೆಡಿ ಆಗಿದ್ದಾರೆ, ನೋಡ್ತೀನಿ. ಹಾಂ, ಏನೇ ಮಾತಾಡ್ದ? ಏನಂದ? ಹಾಂ, ಒಂದು ಹುಡುಗ ನೋಡಿ ಮದುವೆ ಮಾಡ್ತೀನಿ ಅಂದ. ಏನು ಹುಡುಗ ನೋಡಿ ಮದುವೆ ಮಾಡ್ತೀನಿ ಅಂದ? ಯಾಕೆ ಅವನಾಗೋದಿಲ್ವಂತ? ಅಮ್ಮ, ಇವ್ನಿಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ ಅಂತ ಅತ್ತೆ ಹೇಳ್ತಿದ್ರಲ್ಲ. ಇವರಿಬ್ರದ್ದು ಲವ್ ಮ್ಯಾರೇಜ್ ಅಂತೆ. ಅವರಿಬ್ರು ತುಂಬ ಲವ್ ಮಾಡ್ತಿದ್ದಾರಂತೆ. ಅವ್ರು ಲವ್ ಮಾಡೋದನ್ನ ಬಿಟ್ಟು ನಿನ್ನೇನು ಮದುವೆ ಹಾಕಾಗುತ್ತೆ ಅಂತ ಹೇಳ್ದ. ಅವಳ ಮೇಲೆ ಅವಳು ಒಂಚೂರು ಹೇಗಿದ್ದಾಳೆ ಅಂತ ಕೇಳಿದೆ. ಎಷ್ಟೊಂದು ಹೊಗಳ್ದ ಗೊತ್ತಾ? ಅವಳ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾನೆ ಅವನು ಅವಳನ್ನ ಬಿಟ್ಟು ನನ್ನನ್ನು ಮದುವೆ ಆಗ್ತಾನ? ನಿನ್ನ ಭ್ರಮೆಲಿದೆಯಾ ನೀನು? ನಮ್ಮಿಬ್ಬರಿಗೂ ಯಾರೂ ಇಲ್ಲ ಮಾವ ಅಂತ ಹೇಳಿದ್ದಕ್ಕೆ ನಿನ್ಗೆ ಮದುವೆ ನೋಡಿ ಹುಡುಗ ನೋಡಿ ಮದುವೆ ಮಾಡ್ತೀವಲ್ಲ, ಅಲ್ಲೋಗಿ ಕರ್ಕೊಂಡೋಗಿ ಇರಿಸ್ಕೊ ಅಂತ ಹೇಳ್ದ. ಏನನ್ನ ಸಾಮಾನ್ಯದವನು ಅಂತ ಅನ್ಕೋಬೇಡ ನೀನು. ಹಾಂ, ಹಂಗೆ ಹೇಳಿದ್ನ? ಹೌದು, ಅವ್ನು ನೋಡೋಕೆ ಮಳ್ಳನ ಥರ ಇದ್ದಾನೆ, ಮೆತ್ತಿಗೆ. ಹಂಗಂತ ಅವನ್ನ ಏನು ಪೆದ್ದ ಅನ್ಕೋಬೇಡ. ಭಾರಿ ಬುದ್ಧಿವಂತ. ಹೆಂಗೆ ಮಾತಾಡ್ತಾನೆ ಗೊತ್ತಾ? ಅವನಿಗೆ ನನ್ನ ಮೇಲೆ 3 ಕಾಸಷ್ಟು ಪ್ರೀತಿ ಇಲ್ಲ. ಅವ್ನ ಹುಡುಗಿ ಮೇಲೆ ಪ್ರಾಣ ಇಟ್ಕೊಂಡಿದ್ದಾನೆ. ಎಷ್ಟು ಹೊಗಳ್ತಾನೆ ಗೊತ್ತಾ? ಅವಳನ್ನ ಬಿಟ್ಟು ನನ್ನನ್ನು ಮದುವೆ ಆಗ್ತಾನೆ ಅಂತ ನೀನು ನಂಬ್ಕೊಂಡು ಬಂದಿದ್ದೀರಾ? ನಿನ್ಗೆ ಹಿಂಗೆ ಬುದ್ಧಿ ಹೇಳೋದು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲಮ್ಮ, ನಾನು ಈ ಊರು ನೋಡಿಲ್ಲ ಮಾವ, ಕರ್ಕೊಂಡು ಹೋಗು ಸುತ್ತಾಡಿಸು ಅಂತ ಹೇಳಿದ್ರೆ ನಿಮ್ಮ ಅಮ್ಮಂಗೆ ಗೊತ್ತು, ಇಲ್ಲಾಂದರೆ ನಮ್ಮ ಅಪ್ಪಂಗೆ ನನಗಿಂತ ಚೆನ್ನಾಗಿ ಗೊತ್ತು. ಹೇಳ್ತೀನಿ, ಹೋಗಿ 3 ಜನ ಮನೇಲಿ ಇರ್ತಿಲ್ಲ, ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಂತಾನೆ. ಆ ಮಾವನ ಜೊತೆ ಹೋಗಿ ನನಗೇನು ಹುಚ್ಚ? ಓಹೋ, ಇವ್ನು ನಾನು ಅನ್ಕೊಂಡಂಗಂತೂ ಅಲ್ಲ. ಹಾಂ, ಏನು ಮಾಡೋದೀಗ ನೋಡು. ಈಗ ಇವ್ರು ಬಿಟ್ಟಾಕ್ಬಿಡು. ಈಗ ನಮ್ಮ ಅಣ್ಣನ್ನೇ ಹಿಡಿಬೇಕು. ನಮ್ಮ ಅಣ್ಣನಿಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು. ನಮ್ಗೆ ಯಾರೂ ಇಲ್ಲ, ನೀನೇ ಗತಿ, ಹಂಗೆ ಹಿಂಗೆ ಅಂತ. ಆಗಲೇ ನಮ್ಮ ಕೆಲಸ ಆಗೋದು. ಇವ್ರು ಹೆಂಗಿದ್ರೆ ಇಬ್ಬರು ಮನೇಲಿ ಇರೋದಿಲ್ಲ. ನಮ್ಮ ಅಣ್ಣನ ಹತ್ರ ಕೂತ್ಕೊಂಡು ಕೊಡೋ ಅಂತ ಅಳ್ಳೋಣ. ಅದೊಂದೇ ದಾರಿ ನಮಗಿರೋದು. ಮಾವ ಒಪ್ಕೊಳ್ಳುತ್ತೆ ಅಂತೀಯಾ? ನೋಡೋಣ, ಅದೊಂದು ಕೊನೆ ಪ್ರಯತ್ನ ಮಾಡೋಣ. ಸರಿಯಮ್ಮ, ಆಯಿತು. ಊರ್ಮಿಳಾ ಊರ್ಮಿಳಾ, ಮನೆ ಕಡೆ ಜೋಪಾನ ಕಂಡ್ರವ, ಹುಷಾರು. ಹಾಂ, ಬಂದ್ಬಿಡ್ತೀನಿ ಒಂದು 2-3 ದಿನ. ನಿಮ್ಮ ಅಣ್ಣಂಗೂ ಹೇಳಿವಿನಿ ಊರ್ಮಿಳಾ. ಸರಿ ಬಿಡು, ಊರ್ಮಿಳಾ ಇರ್ತಾಳಲ್ಲ ವರ್ಷನೂ ಅಂತ ಹೇಳದೆ. ಹಾಂ, ಮನೆ ಕಡೆ ನೋಡ್ಕೊಳ್ಳಿ, ಹುಷಾರು. ಹಾಂ, ಅವ್ರಿಗೆ ಹಿಟ್ಟು ಮಾಡಿಕ್ಬೇಕು. ಆಮೇಲೆ ಅದಿದ್ದು ಮಾಡ್ಬಿಟ್ಟು ಕೊಟ್ಬಿಟ್ಟಿದೆ. ಅವ್ರು ಮುದ್ದೆ ಬೇಕು ಎಲ್ಲವ, ಮುದ್ದೆ ಹೊಸಾರು ಉಪ್ಸಾರು ಅದಿದ್ದು ಚೆನ್ನಾಗಿ ಮಾಡಿಕೊಡಿ ಆಯಿತಾ? ನೀವು ಮಾಡ್ಕೊಂಡು ತಿನ್ನಿ. ಎಲ್ಲ ಸಾಮಾನೆಲ್ಲ ಹಚ್ಚಲೇವೆ. ಆ ರೂಮ್ ಮಾತ್ರ ಒಂದು ಬೀಗ ಹಾಕ್ಕೊಂಡಿದ್ದೀನಿ. ಬೀಗದ್ದೆಷ್ಟು ನಂತವೇ ಅದೇನು ತೆಗಿಯಕ್ಕೆ ಹೋಗ್ಬೇಡಿ. ಏನು ಬೇಕಾಗಿರೋ ಅಡುಗೆ ಸಾಮಾನೆಲ್ಲ ಆಚಲೆ ಮಡಗೀನಿ. ಸರಿ ಅದಕ್ಕೆ ರೇಪ ಮತ್ತೆ ಏನಮ್ಮ ಇವರು ಏನು ಅಂದ್ಕೊಂಡಿದ್ದಾರೆ ನಮ್ಮನ್ನು? ಹಾಂ, ಬೀಗ ಹಾಕ್ಕೊಂಡು ಹೋಗ್ತಿದ್ದಾರೆ. ಬೇಕಾಗಿರೋ ಸಾಮಾನೆಲ್ಲ ಇಟ್ಕೊಂಡು ನಮ್ಗೇನೇನು ಬೇಕು ಅಡುಗೆಗೆ ಅದು ಮಾತ್ರ ಹೊರಗಡೆ ಇಟ್ಟು ಹೋಗ್ತಿದ್ದಾರೆ. ಈ ಥರ ಎಲ್ಲ ಇಲ್ಲಿ ಬದುಕಬೇಕಮ್ಮ ನಾವು? ನೋಡು, ಸುಮ್ಮನಿರು. ಈಗ ಅವರಿಬ್ಬರು ಹೋಗಲಿ, ಅಣ್ಣನ ಹತ್ರ ಮಾತಾಡೋಣ. ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಒಳ್ಳೆ ಕರ್ಮ, ಈ ಅಮ್ಮಂಗೆ ಬುದ್ಧಿನೇ ಇಲ್ಲ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.